ಒಂದು ಹಾಸ್ಪಿಟಲ್ 8 OPD ಗಳನ್ನ ಮಾಡಿದೀವಿ. ಪ್ರತಿಯೊಂದು OPD ಗೂ ಸಪರೇಟ್ ಡಿಪಾರ್ಟ್ಮೆಂಟ್ ವೈಸ್. ಇದು ಪ್ರಸೂತಿ ಮತ್ತು ಸ್ತ್ರೀರೋಗ OPD ಇದೆ. ಈ OPD ಯಲ್ಲೂ ಸಹ ಎಲ್ಲಾ ತರ ಫೆಸಿಲಿಟಿ ಸಹ ಇದೆ. ಡಾಕ್ಟರ್ ಎಕ್ಸಾಮಿನೇಷನ್ ಟೇಬಲ್ ಆಗ್ಬೋದು ಪ್ರತಿಯೊಂದನು. ಇನ್ನೊಂದು ನಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಪೇಪರ್ಲೆಸ್ ಮಾಡಬೇಕು ಅಂತ ಇದೀವಿ. ಅಂದ್ರೆ ಎಲ್ಲಾ ಸಿಸ್ಟಮ್ ಥ್ರೂನೇ ವಿತ್ ಸಾಫ್ಟ್ವೇರ್ ಥ್ರೂ ಎಲ್ಲಾನು ಬರುತ್ತೆ. ಪ್ರಸೂತಿ ಡಿಪಾರ್ಟ್ಮೆಂಟ್, ಕೌಮಾರ ಡಿಪಾರ್ಟ್ಮೆಂಟ್ ಅಂತ ಮಾಡಿದ್ವಿ. ಅಂದ್ರೆ ಬಾಲರೋಗ ಡಿಪಾರ್ಟ್ಮೆಂಟ್. ಒಂದು ಆಯುರ್ವೇದ ಆಸ್ಪತ್ರೆಯಲ್ಲಿ ಯೋಗ ಹಾಲ್ ಅವಶ್ಯಕತೆ ಇದೆ. ಆದ್ದರಿಂದ ಒಂದು ಯೋಗ ಹಾಲ್ ಸಹ ವ್ಯವಸ್ಥೆ ಮಾಡಿದ್ವಿ. ಅದರ ಜೊತೆಗೆ ಕಾಯ ಚಿಕಿತ್ಸಾ, ಆಯುರ್ವೇದದಲ್ಲೂ ಸಹ ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇದೆ. ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಸಹ ಒಂದು ಮಾಡಿದ್ವಿ. ಒಂದು ಪಂಚಕರ್ಮ OPD ಸಹ ಇದೆ. ಇದು ಪಂಚಕರ್ಮ OPD. ನಂತರ ರೂಪಿಸ್ಬೇಕು ಅಂತ ಹೇಳಿ ಪ್ಲಾಂಟೇಶನ್, ಆಸ್ಪತ್ರೆಯ ಮಧ್ಯದಲ್ಲಿ ಪ್ಲಾಂಟೇಶನ್ ಸಹ ಮಾಡಿದ್ವಿ. OPD ವಿಷ ಚಿಕಿತ್ಸಾ ಅಂತ ಹೇಳಿ ಅಗಾಧ ಡಿಪಾರ್ಟ್ಮೆಂಟ್ ಬರುತ್ತೆ. ಅದರ ಜೊತೆಗೆ ಸ್ವಸ್ಥ ವೃತ್ತ ಅಂತ ಒಂದು ಡಿಪಾರ್ಟ್ಮೆಂಟ್ ಸಹ ಇದೆ. ಅದರ ಜೊತೆಗೆ ಸಪರೇಟ್ ಒಂದು ಆಯುರ್ವೇದ ಫಾರ್ಮಸಿ ರೂಮ್ ಸಹ ವ್ಯವಸ್ಥೆ ಇದೆ. ಒಂದು ನರ್ಸಿಂಗ್ ಸ್ಟೇಷನ್ ಸಹ ಇದೆ. ಇದು ನಮ್ಮ ಆಸ್ಪತ್ರೆಯ ಸೆಮಿ ಸ್ಪೆಷಲ್ ವಾರ್ಡ್. ಟೋಟಲ್ 7 ಬೆಡ್ಡಿನ ವ್ಯವಸ್ಥೆ ಇದೆ ಈ ಆಸ್ಪತ್ರೆಯಲ್ಲಿ. ಇದು ಸೆಮಿ ಸ್ಪೆಷಲ್ ವಾರ್ಡ್. ಇನ್ನು ವ್ಯವಸ್ಥೆ ಮಾಡ್ತಾ ಇದೀವಿ ಹಾಸ್ಪಿಟಲ್ 1 by 1. ನಂಗೆ 3 ಸೆಮಿ ಸ್ಪೆಷಲ್ ವಾರ್ಡ್ ಇದೆ ಅಂತ ಹೇಳಿದೆ. ಇನ್ನೊಂದು ಸೆಮಿ ಸ್ಪೆಷಲ್ ವಾರ್ಡ್ ಮತ್ತೆ ಎಲ್ಲರಿಗೂ ಸಪರೇಟ್ ಒಳ್ಳೆಯ ಶೌಚಾಲಯ ಸಹ ವ್ಯವಸ್ಥೆ ಇದೆ. ಸೆಮಿ ಸ್ಪೆಷಲ್ ವಾರ್ಡ್. ಒಂದು ಫಿಸಿಯೋಥೆರಪಿ, ಆಗ್ಲೇ ಹೇಳಿದ ನಂತರ ಫಿಸಿಯೋಥೆರಪಿ ವ್ಯವಸ್ಥೆಯು ಸಹ ಇದೆ. ಒಟ್ಟು 3 ಜನ ಒಟ್ಟಿಗೆ ಟ್ರೀಟ್ಮೆಂಟ್ ಮಾಡುವಂತ ಫಿಸಿಯೋಥೆರಪಿ ವ್ಯವಸ್ಥೆ ಸಹ ಇದೆ. ಅಟ್ ಎ ಟೈಮ್ 3 ಜನಕ್ಕೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಮಾಡಬಹುದು. ಎಲ್ಲಾ ತರ ಎಕ್ವಿಪ್ಮೆಂಟ್, ಫಿಸಿಯೋಥೆರಪಿ ಇನ್ಸ್ಟ್ರೂಮೆಂಟ್ ಸಹ ನಮ್ಮಲ್ಲಿ ಲಭ್ಯವಿದೆ. ಆಲ್ರೆಡಿ ಫಿಸಿಯೋಥೆರಪಿ ನಾವು ಆಲ್ರೆಡಿ ಪ್ರಾರಂಭಿಸಿದೀವಿ. 1 ವೀಕ್ ಆಯ್ತು. ಇವರು ಡಾಕ್ಟರ್ ಪೃಥ್ವಿರಾಜ್ ಅಂತ ಫಿಸಿಯೋಥೆರಪಿ ಡಾಕ್ಟರ್ ಥೆರಪಿಸ್ಟ್. ಸೆಮಿ ಸ್ಪೆಷಲ್ ವಾರ್ಡ್ ಇಲ್ಲೂ ಸಹ ಇದನ್ನ ಆಲ್ರೆಡಿ ಅರೇಂಜ್ ಮಾಡ್ತಾ ಇದೀವಿ. ಡಾಕ್ಟರ್ಸ್ ರೂಮ್ ಸಹ ವ್ಯವಸ್ಥೆ ಇದೆ. ಅದರ ಜೊತೆಗೆ ನರ್ಸಿಂಗ್ ರೂಮ್ ಸಹ ವ್ಯವಸ್ಥೆ ಇದೆ. ಇದರೊಟ್ಟಿಗೆ ಈಗ ನಮ್ಮ ಪಂಚಕರ್ಮ ಥಿಯೇಟರ್ ರೂಮ್ ಮೇಲ್ಗಡೆ ಏನ್ ಪಂಚಕರ್ಮ ಥಿಯೇಟರ್ ಇದೆ, ಎಲ್ಲಾ ಚಿಕಿತ್ಸೆ ಸಹ ಮೇಲ್ಗಡೆ ವಾರ್ಡಿನಲ್ಲಿ ಲಭ್ಯವಿದೆ. ಇಲ್ಲಿಂದ ಬಂದ್ಬಿಡೋಣ. ರೂಮ್ ಅಂತ ಎಲ್ಲ ಡಾಕ್ಟರ್ಸ್ ಒಟ್ಟಿಗೆ ಅಥವಾ ಏನಾದರೂ ಮೀಟಿಂಗ್ ಮಾಡಲು ನಮ್ಮ ಕಾನ್ಫರೆನ್ಸ್ ರೂಮ್ ಅಂತ ಮಾಡ್ಕೊಂಡಿದೀವಿ ಆಸ್ಪತ್ರೆಯಲ್ಲಿ. ರೂಮ್ ಅಂತ ಇದು ಆಸ್ಪತ್ರೆ ಮುಂದಿನ ದಿನಗಳಲ್ಲಿ ಆಯುರ್ವೇದ ಮೆಡಿಸಿನ್ ಇಲ್ಲೇ ತಯಾರು ಮಾಡಬೇಕು ಅಂತೇಳಿ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಆಯಿಲ್ಸ್ ಆಗ್ಬೋದು, ಕಷಾಯಸ್ ಆಗ್ಬೋದು, ಎಲ್ಲ ಇಲ್ಲೇನೆ ಪ್ರಿಪರೇಷನ್ ಮಾಡ್ತೀವಿ. ಇದು ಫಿಮೇಲ್ ಪಂಚಕರ್ಮ ಥಿಯೇಟರ್ ಅಂತ. ಇದು ಮಹಿಳೆಯರಿಗೆ ಸಪರೇಟ್ ಪಂಚಕರ್ಮ ಚಿಕಿತ್ಸೆ ಲಭ್ಯವಿದೆ. ಇದು ದ್ರೋಣಿ ಟೇಬಲ್ ಅಂತ ಹೇಳ್ತೀವಿ. ಪಂಚಕರ್ಮ ಚಿಕಿತ್ಸೆ ಮಾಡೋದಕ್ಕೆ ಫಿಮೇಲ್ಗೆ ಸಪರೇಟ್ ಇದೆ. 2 ಸಪರೇಟ್ ಟೇಬಲ್ಸ್ ಮತ್ತೆ ಸ್ಟೀಮ್ ಚೇಂಬರ್ ಸಹ ಇದೆ. ಅಟ್ಯಾಚ್ ವಿತ್ ವಾಶ್ರೂಮ್ ಸಹ ಲಭ್ಯವಿದೆ. ಸಪರೇಟ್ ವಾಶ್ರೂಮ್ ಫಿಮೇಲ್ಸ್ಗೆ. ಇದು ಶಿರೋಧಾರ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಇದು ಸ್ಟ್ರೆಸ್ ರಿಲೀಫ್ಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ದಾರ ಸ್ಟ್ಯಾಂಡ್ ಅದು. ಇದು ವೆಸಲ್ ಬಂದು ಮೇಲ್ಗೂ ಕೂಡ ಸಪರೇಟ್ ಇದೆ. ಇದು ಮೇಲ್ ಪಂಚಕರ್ಮ ಥಿಯೇಟರ್. ಇಲ್ಲೂ ಸಹ ಮೇಲ್ಸ್ಗೆ ಸಪರೇಟ್ ಇದೆ. ಇಲ್ಲೂ ಅಟ್ಯಾಚ್ ವಿತ್ ವಾಶ್ರೂಮ್ ಸಹ ಸಪರೇಟ್ ಇದೆ. ಇದಕ್ಕೆ ಮತ್ತೆ ಸ್ಟೀಮ್ ಚೇಂಬರ್ ಪ್ರತಿಯೊಂದನ್ನು ಮೇಲ್ಗೆ ಮಹಿಳೆಯರಿಗೂ ಪುರುಷರಿಗೂ ಎಲ್ಲರಿಗೂ ಸಪರೇಟ್ ಆಗಿ ಮಾಡಿದ್ವಿ. ನೆಕ್ಸ್ಟ್ ಬಂದು ನಮ್ ಜನರಲ್ ವಾರ್ಡ್. ಇದು ಸಪರೇಟ್ ಪ್ಲಾಂಟೇಶನ್, ಫ್ಲೋರ್ ವೈಸ್ ಸಪರೇಟ್ ಪ್ಲಾಂಟೇಶನ್ ಸಹ ಮಾಡಿದ್ದೀವಿ. ಒಂದು ಪ್ಲಾಂಟೇಶನ್ ಉದ್ದೇಶ ಬಂದು ಆಯುರ್ವೇದ ಆಸ್ಪತ್ರೆಯಲ್ಲಿ ಗಿಡಗಳಿಗೆ ಹೆಚ್ಚು ಮುಖ್ಯ ಕಾರಣ ಕೊಡೋದ್ರಿಂದ ಮಾಡೋದ್ರಿಂದ ಇದು ಜನಗಳಿಗೆ ಇದು ಆಯುರ್ವೇದ ಒಲವು ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಪ್ಲಾಂಟೇಶನ್ ಮಾಡಿದ್ವಿ. ಮೇಲ್ ಜನರಲ್ ವಾರ್ಡ್ ಇನ್ನು ಅರೇಂಜ್ಮೆಂಟ್ ಮಾಡ್ತಾ ಇದೀವಿ ಸದ್ಯಕ್ಕೆ. ಇದು ಕಂಪ್ಲೀಟ್ ಮೇಲ್ ಜನರಲ್ ವಾರ್ಡ್. ಇಲ್ಲಿ 30 ರಿಂದ 35 ಬೆಡ್ ಆಕ್ಯುಪೈನ್ಸಿ ಮಾಡ್ಕೋಬಹುದು ನಾವು. ಸಪರೇಟ್ ಮೇಲ್ ಜನರಲ್ ವಾರ್ಡ್ಗೆ ಒಂದು ಸಪರೇಟ್ ವಾಶ್ರೂಮ್ ಸಹ ಇದೆ.
ಇದರೊಟ್ಟಿಗೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೂಡ ಕೊಡ್ಸಿದ್ದೀವಿ. ಒಂದು ಸಪರೇಟ್ ಇದು ಫಿಮೇಲ್ ಜನರಲ್ ವಾರ್ಡ್. ಅವ್ರಿಗೂ ಸಹ ಇಲ್ಲಿ ಸಹ 20ರಿಂದ 25 ಬೆಡ್ ಆಕ್ಯುಪೆನ್ಸಿ ಮಾಡ್ಬೋದು. ಅವ್ರಿಗೂ ಸಪರೇಟ್ ವಾಶ್ರೂಮ್ ವ್ಯವಸ್ಥೆ ಸಹ ಮಾಡಿದೆ. ಜನರಲ್ ವಾರ್ಡ್ ಅಂತ ಫೀಲ್ ಬರಬಾರ್ದು ಅಂತ ಪ್ರತಿ ಬೆಡ್ಡಿಗೂ ಸಹ ನಾವು ಕರ್ಟನ್ಗಳ ವ್ಯವಸ್ಥೆ ಮಾಡಿ ಅಚ್ಚುಕಟ್ಟಾಗಿ ನೀಟಾಗಿ ಒಬ್ಬ ಸ್ಪೆಷಲ್ ವಾರ್ಡ್ ಫೀಲೇ ಬರಬೇಕು ಅನ್ನೋ ತರ ವ್ಯವಸ್ಥೆ ಮಾಡಿದ್ವಿ. ಇಲ್ಲಿ ಆಯುರ್ವೇದ ಆಸ್ಪತ್ರೆ ಅಂದ್ರೆ ಪಥ್ಯ ಫುಡ್ ಎಲ್ರಿಗೂ ಆಸ್ಪತ್ರೆಯಲ್ಲೇ ಸಿಗುತ್ತೆ. ಆದ್ರಿಂದ ಪಥ್ಯ ಫುಡ್ ಆಗ್ಬೋದು, ಅವರ ಪೇಷಂಟ್ ಜೊತೆ ಬರುವಂತ ಅವರ ಸ್ನೇಹಿತರಾಗ್ಬೋದು, ಅವರ ಫ್ರೆಂಡ್ಸ್ ಆಗ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು, ಅವರಿಗೂ ಸಹ ಊಟದ ವ್ಯವಸ್ಥೆ ಸಹ ಇಲ್ಲಿ ಲಭ್ಯವಿರುತ್ತೆ. ಇದು ನಮ್ಮ ಆಸ್ಪತ್ರೆಯಲ್ಲಿ ಕ್ಯಾಂಟೀನ್ ಸೌಲಭ್ಯವೂ ಸಹ ಲಭ್ಯವಿದೆ. ಕ್ಯಾಂಟೀನ್ ಅಲ್ಲಿ ಅರೌಂಡ್ ಒಂದು 30 to 40 ಮೆಂಬರ್ಸ್ ಒಟ್ಟಿಗೆ ಕೂತಿ ಊಟ ಮಾಡ್ಬೋದು, ಅಷ್ಟು ವ್ಯವಸ್ಥೆ ಮಾಡಿದೀವಿ ಈಗ. ಆಯುರ್ವೇದ ಅಂದರೆ ಪಥ್ಯ, ಸೊ ಪಥ್ಯ ಫುಡ್ ಎಲ್ರಿಗೂ ದೊರಕಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದ್ವಿ. ಯಾಕೆಂದ್ರೆ ಮನೆಗಳಲ್ಲಿ ಮಾಡ್ಕೊ ಬನ್ನಿ ಅಂದ್ರೆ ಮಾಡ್ಕೊಂಡ್ ಬರಕ್ ಆಗಲ್ಲ, ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಇಲ್ಲೇನೆ